ಮೈಕ್ರೋ ಫೈನಾನ್ಸ್ ವಿರುದ್ಧದ ಸುಗ್ರೀವಾಜ್ಞೆಯನ್ನ ಮತ್ತೊಮ್ಮೆ ಈಗ ರಾಜ್ಯಪಾಲರ ಅಂಗಳಕ್ಕೆ ಕಳುಹಿಸಿಕೊಡಲಾಗಿದೆ. ರಾಜ್ಯಪಾಲರಿಗೆ ಮತ್ತೊಮ್ಮೆ ಕರಡು ಮಸೂದೆಯನ್ನ ರವಾನೆ ಮಾಡಲಾಗಿದೆ. ಸುಗ್ರೀವಾಜ್ಞೆ ಜಾರಿ ಅಗತ್ಯತೆ ಬಗ್ಗೆ ರಾಜ್ಯಪಾಲರಿಗೆ ಸರ್ಕಾರದಿಂದ ವಿವರಣೆಯನ್ನ ಕೊಡಲಾಗಿದೆ. ಮರುಪರಿಶೀಲನೆಯನ್ನ ನಡೆಸಿ ಅನುಮೋದನೆಯನ್ನ ನೀಡಬೇಕು ತಾವು ಅಂತ ಸರ್ಕಾರ ರಾಜ್ಯಪಾಲರಿಗೆ ಮನವಿ ಮಾಡಿದೆ. ಸ್ಪಷ್ಟೀಕರಣ ಸಮರ್ಥನೆಯೊಂದಿಗೆ ಸರ್ಕಾರ ಈ ಒಂದು ಕರಡು ಮಸೂದೆಯನ್ನ ರಾಜ್ಯಪಾಲರ ಕಚೇರಿಗೆ ಕಳುಹಿಸಿಕೊಟ್ಟಿದೆ. ಸಮಗ್ರ ವಿವರಣೆಯೊಂದಿಗೆ ರಾಜ್ಯಪಾಲರಿಗೆ ರವಾನೆಯನ್ನ ಮಾಡಲಾಗಿದೆ. ಯಾವುದೇ ಮಹತ್ವದ ಬದಲಾವಣೆ ಇಲ್ಲದೆ ರವಾನೆಯನ್ನ ಮಾಡಲಾಗಿರುವಂಥದ್ದು. ಇನ್ನು ಈ ಒಂದು ಸುಗ್ರೀವಾಜ್ಞೆ ಏನಿದೆ, ಆ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅಸ್ತು ಅನ್ನಬೇಕಾಗತ್ತೆ. ಇದಕ್ಕೂ ಮುಂಚೆ ಒಂದು ಈ ಕಡತವನ್ನು ಕಳುಹಿಸಿಕೊಡಲಾಗಿತ್ತು. ಆದರೆ ರಾಜ್ಯಪಾಲರು ಅದನ್ನು ತಿರಸ್ಕಾರ ಮಾಡಿದರು. ಅನಗತ್ಯ ಕಿರುಕುಳ, ಅಮಾನವೀಯ ವಸೂಲಾತಿ ಕ್ರಮ ಸೇರಿ ಕೆಲವೊಂದು ಅಂಶಗಳನ್ನು ಉಲ್ಲೇಖಿಸಿ ಈ ಒಂದು ಮಸೂದೆಯನ್ನು ಜಾರಿಗೆ ತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು ಸುಗ್ರೀವಾಜ್ಞೆ ಮುಖಾಂತರವಾಗಿ. ಸದ್ಯಕ್ಕೆ ರಾಜ್ಯಪಾಲರು ಅದಕ್ಕೆ ಅಂಗೀಕಾರ ಅಸ್ತು ಅನ್ನಬೇಕಾಗತ್ತೆ. ಆದರೆ ಕಳೆದ ಬಾರಿ ಒಂದು ಕಡತವನ್ನು ಕಳಿಸಿದಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಅದರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಿಲ್ಲ, ಅಸ್ತು ಅನ್ನಲಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರದ ಹಲವು ಸಚಿವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದರು. ರಾಜ್ಯಪಾಲರು ಅದನ್ನು ಸೀರಿಯಸ್ ಆಗಿ ತಗೋಬೇಕು, ಗಮನಿಸಬೇಕು, ಅದಕ್ಕೆ ಅಸ್ತು ಅನ್ನಬೇಕು. ಬಡವರಿಗೆ, ರೈತರಿಗೆ ತೊಂದರೆ ಕೊಡುವಂತಹ ಈ ಮೈಕ್ರೋ ಫೈನಾನ್ಸ್ಗಳೇನಿದೆ ಅದರ ವಿರುದ್ಧವಾಗಿ ಶಿಸ್ತು ಕ್ರಮ ಆಗಬೇಕಾಗತ್ತೆ. ಇದು ನೆಮ್ಮದಿ ಜೀವನ ನಡೆಸೋದಕ್ಕೆ ನಮ್ಮ ಸರ್ಕಾರ ಜನರಿಗೆ ಕೊಡ್ತಾ ಇರುವಂತಹ ಒಂದು ಹೊಸ ಕಾನೂನು. ಹೀಗಾಗಿ ಇದನ್ನು ಒಪ್ಕೊಳ್ಬೇಕು ರಾಜ್ಯಪಾಲರು ಅಂತ ಅವರು ಕೂಡ ಹೇಳಿಕೆ ನೀಡಿದರು ಅನೇಕ ಸಚಿವರು. ಆದರೆ ಅದಕ್ಕೆ ಅಸ್ತು ಅಂದಿರಲಿಲ್ಲ. ಈಗ ಮತ್ತೊಮ್ಮೆ ಕಡತವನ್ನು ಕಳುಹಿಸಿದ್ದಾರೆ. ಸದ್ಯಕ್ಕೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ರಾಚಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಾಚಪ್ಪ, ನೋಡ್ತಾ ಇದ್ದೀವಿ ಈ ಒಂದು ಮಸೂದೆಯನ್ನು ಕರಡು ಏನಿದೆ ಅದನ್ನು ಕಳುಹಿಸಿಕೊಡಲಾಗಿದೆ. ಸದ್ಯಕ್ಕೆ ರಾಜ್ಯಪಾಲರು ಕಳೆದ ಬಾರಿ ಏನೆಲ್ಲ ಅಂಶಗಳನ್ನು ಮುಂದಿಟ್ಟುಕೊಂಡು ಇದನ್ನು ರಿಜೆಕ್ಟ್ ಮಾಡಿದ್ರು. ಈಗ ಏನೆಲ್ಲ ಅಂಶಗಳು ಕಂಪ್ಲೀಟಾಗಿ ಏನೂ ಚೇಂಜಸ್ ಇಲ್ಲ, ಬಟ್ ಮುಂದಿನ ಹಾದಿ ರಾಜ್ಯಪಾಲರು ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಬೋದು, ಅಥವಾ ಅಕಸ್ಮಾತಾಗೇನು ಮತ್ತೆ ಏನಾದರೂ ರಿಜೆಕ್ಟ್ ಆಯಿತು ಅಂತಂದರೆ ಸರ್ಕಾರದ ಮುಂದಿನ ನಡೆ ಏನಿರುತ್ತೆ ಅಂತ. ಎರಡು ವಿಷಯನ ಪ್ರಮುಖ ಉಲ್ಲೇಖ ಮಾಡ್ಬೇಕಂದ್ರೆ ರಾಜ್ಯ ಸರ್ಕಾರ ಮಂಡಾಟಕ್ಕೆ ಬಿದ್ದಿದೆ ಅಂತ ಹೇಳೋದು ತಪ್ಪಾಗೋದಿಲ್ಲ. ರಾಜ್ಯಪಾಲರು ಎರಡು ಸಲಹೆ ಕೊಟ್ಟಿದ್ದಾರೆ. ಒಂದನೇದಾಗಿ ಇದರಲ್ಲಿ ಹಲವಾರು ನ್ಯೂನತೆಗಳಿವೆ. ಕೇವಲ ಸಾಲ ಪಡೆದವರಿಗೆ ಮಾತ್ರ ರಕ್ಷಣೆ ಕೊಡುವಂತದ್ದಿದೆ, ಸಾಲ ನೀಡಿದವರಿಗೆ ರಕ್ಷಣೆ ಇಲ್ಲ. ಹಾಗಾಗಿ ಈ ಒಂದು ಮಸೂದೆಯನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಅನ್ನೋದು ಒಂದು ಸಲಹೆ ಕೊಟ್ಟಿದ್ರು. ಎರಡನೇದಾಗಿ ವಿಧಾನಮಂಡಲದ ಅಧಿವೇಶನ ಮಾರ್ಚ್ ಮೊದಲ ವಾರದಲ್ಲಿ ಆರಂಭವಾಗ್ತದೆ. ಆ ಸಂದರ್ಭದಲ್ಲಿ ಈ ವಿಧೇಯಕವನ್ನು ಮಂಡಿಸಿ ಸಮಗ್ರವಾಗಿ ಚರ್ಚಿಸಿ ವಿಧೇಯಕವನ್ನ ಮಂಡಿಸಿ ಅಂತ ಸೂಚನೆ ಕೊಟ್ಟಿದ್ರು. ರಾಜ್ಯ ಸರ್ಕಾರ ಏನು ಸುಗ್ರೀವಾಜ್ಞೆಯನ್ನು ಹೊರಡಿಸಿತ್ತು, ಸುಗ್ರೀವಾಜ್ಞೆ ರಾಜ್ಯಪಾಲರು ಸಹಿ ಹಾಕಿಲ್ಲ ಅಂತ ಅನ್ನೋ ಕಾರಣಕ್ಕೋಸ್ಕರ ಸ್ಪಷ್ಟೀಕರಣ ಕೇಳಿ ಮತ್ತೊಮ್ಮೆ ರಾಜ್ಯಪಾಲರ ಅಂಗಳಕ್ಕೆ ಕಳಿಸಿದ್ದಾರೆ. ಆ ಮೂಲಕ ರಾಜ್ಯಪಾಲರಿಗೆ ಮುಜುಗರವನ್ನು ಉಂಟು ಮಾಡಬೇಕು, ಅಥವಾ ರಾಜ್ಯಪಾಲರಿಗೆ ನಾವು ಕಳಿಸಿದ ಸುಗ್ರೀವಾಜ್ಞೆ ಅವರು ಅನುಸರಿಸಿಲ್ಲ ಅಥವಾ ಅದಕ್ಕೆ ಅನುಮೋದನೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಿಟ್ಟಿನಿಂದ ರಾಜ್ಯಪಾಲರ ಮೇಲೆ ಗದಾಪ್ರಹಾರ ಮಾಡುವಂತ ಪ್ರಯತ್ನದ ಭಾಗವಾಗಿ ರಾಜ್ಯ ಸರ್ಕಾರ ಕಳಿಸಿದೆ. ಯಾಕಂದ್ರೆ ರಾಜ್ಯ ಸರ್ಕಾರ ಮಾಡಿರುವಂತ ತಪ್ಪುಗಳು ಅಥವಾ ಈ ಬಿಲ್ ಅಲ್ಲಿ ಇರುವಂತಹ ಸುಗ್ರೀವಾಜ್ಞೆ ಇರುವಂತಹ ಹಲವಾರು ತಪ್ಪುಗಳನ್ನ ರಾಜ್ಯಪಾಲರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. 2 ಲಕ್ಷ ಅಥವಾ 3 ಲಕ್ಷ ಸಾಲ ಪಡೆಯುವಂತಹ ಜನರಿಗೆ ಕಿರುಕುಳ ಕೊಡುವಂತಹ ಸಂಸ್ಥೆಗಳ ವಿರುದ್ಧ ನೀವು 5 ಲಕ್ಷ ಅಥವಾ ಅದರ ಮೇಲ್ಪಟ್ಟು 10 ವರ್ಷಗಳ ನೀವು ಕಠಿಣ ಶಿಕ್ಷೆಯನ್ನು ವಿಧಿಸಲಿಕ್ಕೆ ಯಾವ ಕಾನೂನಲ್ಲೂ ಅವಕಾಶ ಇಲ್ಲ. ಅದನ್ನ ಪ್ರಶ್ನೆ ಮಾಡಿದ್ದಾರೆ ರಾಜ್ಯಪಾಲರು. ಜೊತೆಗೆ ಬೇರೆ ಬೇರೆ ವಿಷಯಗಳನ್ನು ಸಹ ಅವರು ಕೇಳಿದ್ದಾರೆ. ಈಗ ಹಾಲಿ ಇರುವಂತಹ ಎಲ್ಲಾ ಕಾನೂನುಗಳಲ್ಲೂ ಸಹ ಈ ಒಂದು ಏನು ಅಕ್ರಮವಾಗಿ ಇದನ್ನ ಕೊಡುವಂತದ್ದು ಇರ್ಬೋದು, ಮೈಕ್ರೋ ಫೈನಾನ್ಸ್ ಅನ್ನು ಕೊಡುವಂತದ್ದು ಇರ್ಬೋದು, ಲೈಸೆನ್ಸ್ ಪಡೆದ ಮೈಕ್ರೋ ಫೈನಾನ್ಸ್ ಅನ್ನ ಸಾಲ ವಿತರಣೆ ಮಾಡೋದಿರ್ಬೋದು, ಲೆಂಡರ್ ಮನಿ ಇರ್ಬೋದು, ಅಥವಾ ಪಾನ್ ಬ್ರೋಕಿಂಗ್ ಇರ್ಬೋದು, ಈ ಪ್ರತಿಯೊಂದು ಸಹ ಕಾನೂನುಬದ್ಧ ವ್ಯಾಪ್ತಿನಲ್ಲಿ ಇದೆ. ಈ ಕಾನೂನುಬದ್ಧವಲ್ಲದ ಅಥವಾ ಲೈಸೆನ್ಸ್ ಪಡೆಯದೇ ಇರುವಂತಹ ಸಂಸ್ಥೆಗಳ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಈಗಿರುವಂತ ಪೊಲೀಸ್ ಕಾನೂನೇ ಸಾಕು. ಆದ್ರೂ ಸಹ ಸರ್ಕಾರ ಮತ್ತೆ ಪ್ರತ್ಯೇಕ ಕಾನೂನು ಮಾಡ್ತೀವಿ ಅಂತ ಯಾಕೆ ಏನೋ ಪ್ರಶ್ನೆ ಎತ್ತಿದ್ದಾರೆ. ಅದಕ್ಕೆ ಸರ್ಕಾರದ ಬಳಿ ಉತ್ತರವಿಲ್ಲ. ಇನ್ನು ವಿಚಿತ್ರ ಅಂತಂದ್ರೆ ಕಂದಾಯ ಸಚಿವರು ಇರ್ಬೋದು ಅಥವಾ ಸಹಕಾರ ಸಚಿವರು ಹೇಳ್ತಾರೆ ಸರ್ಕಾರ ಈಗ ನಾವು ಈಗೇನು ರಾಜ್ಯಾದ್ಯಂತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಒತ್ತಡವನ್ನು ಏನು ಹೇಳ್ತಾ ಇದ್ರೆ
ಅದರ ತಡಿಲಿಕ್ಕೋಸ್ಕರ ಅಥವಾ ಅವ್ರಿಗೆ ಎಚ್ಚರಿಕೆ ಕೊಡ್ಲಿಕ್ಕೋಸ್ಕರ ಸುಗ್ರೀವಾಜ್ಞೆ ತರ್ಲಿಕ್ಕೆ ಹೊರಟಿದ್ದೀವಿ. ಅದೇ ನಮ್ಗೆ ಯಾವುದೇ ಕಾರಣಕ್ಕೆ ಸುಗ್ರೀವಾಜ್ಞೆ ಹೊರಡಿಸುವುದಿರ್ಬೋದು ಅಥವಾ ಈ ಮೈಕ್ರೋ ಫೈನಾನ್ಸ್ ಮೇಲೆ ನಿಯಂತ್ರಣ ಮಾಡಕ್ಕೆ ನಮ್ಗೆ ಸಂಪೂರ್ಣ ಅಧಿಕಾರ ಇಲ್ಲ ಅಂತ ಅನ್ನೋದನ್ನ ಅನಫಿಷಿಯಲ್ ಅಥವಾ ಅನೌಪಚಾರಿಕವಾಗಿ ಮಾತನಾಡ್ತಾ ಕಂದಾಯ ಸಚಿವರಿರ್ಬೋದು, ಕಾನೂನು ಸಚಿವರಿರ್ಬೋದು ಅಥವಾ ಗೃಹ ಸಚಿವರಿರ್ಬೋದು ಎಲ್ಲಾನು ಹೇಳ್ತಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಸರ್ಕಾರ ಉದ್ದೇಶಪೂರ್ವಕವಾಗಿ ಜನರನ್ನ ದಾರಿ ತಪ್ಪಿಸುವ ಮತ್ತು ಈ ಬ್ಯಾಂಕ್ ಮತ್ತು ಪ್ರಾನ್ ಬ್ರೋಕರ್ ಇರ್ಬೋದು ಅಥವಾ ಲೇವಾದೇವಿ ಸಂಸ್ಥೆಗಳ ಮೇಲೆ ದಬ್ಬಾಳಿಕೆ ನಡೆಸುವ ಅಥವಾ ಒಂದು ದೌರ್ಜನ್ಯ ನಡೆಸುವಂತ ರೀತಿಯಲ್ಲಿ ಕಾನೂನು ತರಲಿಕ್ಕೆ ಹೊರಟಿದೆ. ಹಾಗಾಗಿ ರಾಜ್ಯಪಾಲರು ಯಾವ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಕೊಟ್ಟಿರುವಂತ ಕಾನೂನು ಇಲಾಖೆ ಅಧಿಕಾರಿಗಳೇ ಅದೇ ಮಾಹಿತಿನ ರಾಜ್ಯಪಾಲರಿಗೂ ತಲುಪಿಸಿದ್ದಾರೆ. ಈ ಒಂದು ಇರುವಂತ ಕಾನೂನು ಮೇಲೆ ನಾವು ಅದನ್ನ ನಿಯಂತ್ರಣ ಮಾಡಬಹುದು ಅಂತ ಅದರ ರಾಜ್ಯ ಸರ್ಕಾರ ಮಂಡತನಕ್ಕೆ ಬಿದ್ದು ಮತ್ತೊಮ್ಮೆ ರಾಜ್ಯಪಾಲರು ಕಳಿಸ್ತಾರೆ. ಮತ್ತೊಮ್ಮೆ ರಾಜ್ಯಪಾಲರು ತಪರ ಹಾಕಿ ವಾಪಸ್ ಕಳಿಸುವಂತದ್ದು ಬಹುತೇಕ ಶತಸಿದ್ಧ. ಈಗಲೂ ಸಹ ಈ ಒಂದು ಮಧ್ಯಾಹ್ನದ ನಂತರ ಆದಂತ ಬೆಳವಣಿಗೆಯಲ್ಲಿ ಸುಗ್ರೀವಾಜ್ಞೆ ಬದಲಾಗಿ ರಾಜ್ಯ ಸರ್ಕಾರ ವಿಧೇಯಕವನ್ನ ವಿಧಾನಮಂಡಲ ತರಬೇಕು ಅಂತ ಚಿಂತನೆಯಲ್ಲಿ ಇತ್ತು. ಆದ್ರೆ ಈ ಒಂದು ವಿಚಾರಗಳು ಮಾಧ್ಯಮಗಳಿಗೆ ಎಲ್ಲಿ ಲೀಕ್ ಆಯ್ತು, ಆಗ ಮಾಧ್ಯಮಗಳಲ್ಲಿ ವರದಿ ಬರೋ ಶುರುವಾಯ್ತು. ಸರ್ಕಾರ ಸುಗ್ರೀವಾಜ್ಞೆ ತರೋದಿಲ್ಲ, ವಿಧೇಯಕ ಮಂಡಿಸುತ್ತೆ ಅಂತ ಸರ್ಕಾರಕ್ಕೆ ಮುಜುಗರ ಉಂಟಾಗತ್ತೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಮತ್ತೊಮ್ಮೆ ರಾಜ್ಯಪಾಲರಿಗೆ ವಾಪಸ್ ಕಳಿಸುವ ಮೂಲಕ ರಾಜ್ಯಪಾಲರದೇ ತಪ್ಪು ಅನ್ನೋ ಒಂದು ರೀತಿ ಬಿಂಬಿಸುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತದೆ. ಸರ್ಕಾರ ರಾಜ್ಯಪಾಲರು ಕೊಟ್ಟ ಒಂದು ಸಲಹೆಯನ್ನು ಸರ್ಕಾರ ಅದನ್ನ ಎಲ್ಲಿ ತಪ್ಪಿದೆ ಅದನ್ನು ತಿದ್ದುಕೊಳ್ಳುವಂತ ಪ್ರಯತ್ನವನ್ನು ಮಾಡೋದಿಲ್ಲ ಅಂತಂದ್ರೆ ಇದು ಮಂಡತನವೇ. ಹಾಗಾಗಿ ಎಲ್ಲಿ ಕಾನೂನಾತ್ಮಕವಾಗಿ ಇರುವಂತ ಮೈಕ್ರೋ ಫೈನಾನ್ಸ್ ಇರ್ಬೋದು, ಬ್ಯಾಂಕಿಂಗ್ ಸಂಸ್ಥೆಗಳಿರ್ಬೋದು, ಯಾವ ಸಂಸ್ಥೆಗಳು ಕಾನೂನಾತ್ಮಕವಾಗಿ ತಮ್ಮ ಕೆಲಸವನ್ನು ನಿರ್ವಹಣೆ ಮಾಡ್ತಿಲ್ಲ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ಪೊಲೀಸ್ ಇಲಾಖೆ ಇರ್ಬೋದು ಮತ್ತು ಈಗಿರುವಂತ ವ್ಯಾವಹಾರಿಕ ಕಾನೂನುಗಳಲ್ಲಿ ಅವಕಾಶ ಇದೆ. ಅದನ್ನು ಹೊರತುಪಡಿಸಿ ಮತ್ತೊಂದು ಸುಗ್ರೀವಾಜ್ಞೆ ಅಗತ್ಯತೆ ಇಲ್ಲ ಅಂತ ಅನ್ನೋದು ಕಾನೂನು ತಜ್ಞರ ಅಭಿಪ್ರಾಯವಾಗಿದೆ, ಸರ್ಕಾರದ ಅಭಿಪ್ರಾಯವಾಗಿದ್ದು ಸಹ ಈಗ ರಾಜ್ಯಾದ್ಯಂತ ನಡೀತಿರುವಂತ ಪ್ರಕರಣಗಳಿಗೆ ಎಲ್ಲ ಒಂದ್ ಕಡೆ ಕಡಿವಾಣ ಹಾಕುವ ಮತ್ತು ಬೆದರಿಕೆ ಒಡ್ಡುವ ರೀತಿಯಲ್ಲಿ ಸರ್ಕಾರ ಕಾನೂನು ತರಕ್ಕೆ ಹೋಗಿರುವಂತದ್ದು ನಿಜಕ್ಕೂ ಮೂರ್ಖತನ. ಹೀಗಾಗಿ ಮತ್ತೆ ರಾಜ್ಯಪಾಲರ ಅಂಗಳಕ್ಕೆ ಈ ಒಂದು ಕಡತವನ್ನ ಸರ್ಕಾರ ಸ್ಪಷ್ಟೀಕರಣ ಕೊಟ್ಟು ಕಳಿಸ್ತಾ ಇದ್ದಾರೆ. ಆದ್ರೆ ರಾಜ್ಯಪಾಲರ ಅಂಗೀಕಾರ ಹಾಕದೆ ವಾಪಸ್ ಕಳಿಸುವಂತ ಸಾಧ್ಯತೆ ಬಹುತೇಕ ಮತ್ತೆ ನಿಚ್ಚಳವಾಗಿದೆ. ಆದ್ರೆ ಆ ಒಂದು ಪ್ರಕ್ರಿಯೆ ಮುಂದುವರೆ ತನಕ ಇನ್ನೊಂದು ವಾರ ಸಮಯ ಕಳೀತಿದೆ. ಮಾರ್ಚ್ ಮೊದಲ ವಾರ ವಿಧಾನಸಭೆ ಜಂಟಿ ಅಧಿವೇಶನ ಆರಂಭವಾಗುತ್ತೆ. ಅಷ್ಟರೊಳಗಾಗಿ ಇವರಿಬ್ಬರ ಕಿತ್ತಾಟ ಮತ್ತೆ ಸ್ಪಷ್ಟೀಕರಣ ಅಷ್ಟರೊಳಗಾಗಿ ಇನ್ನೊಂದು ವಾರ ಕಾಲಾವಕಾಶ ಸಿಗುತ್ತೆ ಅಂತ ಅನ್ನೋದು ರಾಜ್ಯ ಸರ್ಕಾರ ಚಿಂತನೆ ಇರಬಹುದು. ಹಾಗಾಗಿ ಕಾಲವನ್ನ ದೂಡುವ ಅಥವಾ ಕಾಲಹರಣ ಮಾಡುವ ಪ್ರಕ್ರಿಯೆ ಭಾಗವಾಗಿ ಸರ್ಕಾರ ರಾಜ್ಯಪಾಲರ ಅಂಗಳಕ್ಕೆ ಈ ಒಂದು ಕಡತವನ್ನು ವಾಪಸ್ ಕಳಿಸ್ತಿದೆ ಅಂತ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ. ಹೀಗಾಗಿ ರಾಜಭವನ ಮತ್ತು ರಾಜ್ಯ ಸರ್ಕಾರ ನಡುವೆ ಅಗ್ಗಜಗ್ಗಾಟದಿಂದ ನಿಜಕ್ಕೂ ಸಂಕಷ್ಟಕ್ಕೀಡಾಗಿರೋರು ಸಣ್ಣ ಪುಟ್ಟ ಸಾಲ ಪಡೆದಂತ ಜನರು. ಹಾಗಾಗಿ ಸರ್ಕಾರಕ್ಕೆ ಇಚ್ಛಾಶಕ್ತಿ ಕೊರತೆ ಇರೋದು ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಾಗಾಗಿ ತಪ್ಪನ್ನು ತಿದ್ದುಕೊಳ್ಳಿಕ್ಕೆ ರಾಜ್ಯ ಸರ್ಕಾರಕ್ಕೂ ಅವಕಾಶ ಇದೆ, ಅದನ್ನ ತಪ್ಪನ್ನು ಸರಿ ಮಾಡ್ಲಿಕ್ಕೆ ರಾಜ್ಯಪಾಲರಿಗೂ ಅವಕಾಶ ಇದೆ, ರಾಜ್ಯ ಸರ್ಕಾರಕ್ಕೂ ಅವಕಾಶ ಇದೆ. ಇವರಿಬ್ಬರು ಸಹ ಒಂದು ಹಂತಕ್ಕೆ ಚಿಂತನೆ ಮಾಡಿಕೊಂಡು ಸಮಗ್ರವಾಗಿ ಕಾಯ್ದೆ ರೂಪಿಸಿದ್ರೆ ಜನತೆಗೆ ಹಿತ. ಇಲ್ಲದಿದ್ದಲ್ಲಿ ಸರ್ಕಾರ ಸುಮ್ಮನೆ ಈ ಕಳ್ಳಾಟಕ್ಕೆ ಸರ್ಕಾರದ ನಾಟಕಕ್ಕೆ ಜನತೆ ಹೈರಾಣಾಗುವಂತ ತಪ್ಪೋದಿಲ್ಲ. ವಿಶ್ವನಾಥ್, ಧನ್ಯವಾದ ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.